ಈ ಮನೆಮದ್ದುಗಳನ್ನು ಬಳಸಿಕೊಂಡರೆ ನಮ್ಮ ಪ್ರತಿದಿನದ ಜೀವನದಲ್ಲಿ ನಡೆಯುವ ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಬೇಗನೆ ನಿವಾರಣೆ ಮಾಡಬಹುದು. ಮನೆಮದ್ದುಗಳು ಯಾವತ್ತಿಗೂ ಒಂದು ಕೈ ಮೇಲು ಎನ್ನಬಹುದು. ಇಂದಿನ ಔಷಧಿಗಳಿಗೆ ಹೋಲಿಸಿದರೆ ಮನೆಮದ್ದುಗಳು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಮತ್ತು ಇದರಿಂದ ಯಾವುದೇ ಅಡ್ಡ ಪರಿಣಾಮವೂ ಆಗದು. ಇದಕ್ಕಾಗಿ ಮನೆಮದ್ದುಗಳನ್ನು ಬಳಸಿಕೊಂಡರೆ ಆಗ ಕೆಲವು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು. ಹಿಂದಿನ ಕಾಲದಿಂದಲೂ ಮನೆಮದ್ದುಗಳನ್ನು ಬಳಸಿಕೊಂಡು ಬರಲಾಗುತ್ತಿದೆ. ಮನೆಮದ್ದುಗಳಲ್ಲಿ ಕೆಲವು ತಕ್ಷಣವೇ ಪರಿಹಾರ ನೀಡಿದರೂ ಇನ್ನು ಕೆಲವು ನಿಧಾನವಾಗಿ ಗುಣಪಡಿಸುವುದು. ಆದರೆ ಫಲಿತಾಂಶ ಮಾತ್ರ ಶಾಶ್ವತ. ಕೆಲವು ಮನೆಮದ್ದುಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. 1. ಅಜೀರ್ಣ ಸಮಸ್ಯೆಗೆ ಸೋಂಪು. ಹೋಟೆಲ್ನಲ್ಲಿ ಊಟವಾದ ಬಳಿಕ ಸ್ವಲ್ಪ ಸೋಂಪು ಬಾಯಿಗೆ ಹಾಕಿಕೊಳ್ಳುತ್ತೇವೆ. ಇದು ಬಾಯಿ ವಾಸನೆ ತಡೆಯಲು ಎಂದು ನಾವು ಭಾವಿಸಿರುತ್ತೇವೆ. ಆದರೆ ಖಂಡಿತವಾಗಿಯೂ ಹಾಗಲ್ಲ. ಇದರಲ್ಲಿ ಇರುವಂತಹ ಅಂಶಗಳು ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಇರುವ ಗ್ಯಾಸ್ನ್ನು ಹೊರಗೆ ಹಾಕಲು ಸಹಕಾರಿ. ಸ್ವಲ್ಪ ಸೋಂಪು ಸೇವಿಸಿದರೆ ಆಗ ಇದು ಗ್ಯಾಸ್ ಹೊರಗೆ ಹಾಕಲು ತುಂಬಾ ಲಾಭಕಾರಿ. 2. ಸುಟ್ಟ ಗಾಯಕ್ಕೆ ಅಲೋವೆರಾ. ಸುಟ್ಟ ಗಾಯಗಳನ್ನು ಗುಣಪಡಿಸಲು ಅಲೋವೆರಾವು ತುಂಬಾ ಪರಿಣಾಮಕಾರಿ ಮದ್ದು ಎಂದು ಅಧ್ಯಯನಗಳು ಕೂಡ ಹೇಳಿವೆ. ಆದರೆ ತಾಜಾ ಮತ್ತು ಶುದ್ಧ ಅಲೋವೆರಾವನ್ನು ಸುಟ್ಟ ಗಾಯಕ್ಕೆ ಹಚ್ಚಬೇಕು. ಮನೆಯಲ್ಲಿ ಅಲೋವೆರಾ ಗಿಡ ಇದ್ದರೆ ಆಗ ಅದರ ಎಲೆ ಕತ್ತರಿಸಿಕೊಂಡು ಅದರ ಲೋಳೆ ತೆಗೆದು ಅದನ್ನು ಸುಟ್ಟ ಗಾಯಕ್ಕೆ ಹಚ್ಚಿಕೊಳ್ಳಿ. ದೊಡ್ಡ ಮಟ್ಟದ ಸುಟ್ಟ ಗಾಯವಿದ್ದರೆ ಆಗ ವೈದ್ಯರ ಸಲಹೆ ಪಡೆಯಿರಿ. 3. ಬೇದಿಗೆ ಹಸಿ ಬಾಳೆಹಣ್ಣು. ಬೇದಿ ಕಡಿಮೆ ಮಾಡುವಲ್ಲಿ ಹಸಿ ಬಾಳೆಹಣ್ಣು ತುಂಬಾ ಪರಿಣಾಮಕಾರಿ ಆಗಿ ಕೆಲಸ ಮಾಡುವುದು. ಇದರಲ್ಲಿ ಇರುವಂತಹ ಪಿಷ್ಟ ಮತ್ತು ಪೆಕ್ಟಿನ್ ಅದೇ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇರುವ ಪೊಟ್ಯಾಷಿಯಂ ಅಂಶವು ಬೇದಿ ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಇದನ್ನು ನೇರವಾಗಿ ಸೇವನೆ ಮಾಡಬಹುದು ಅಥವಾ ಬೇರೆ ಆಹಾರಗಳ ಜೊತೆಗೆ ಸೇರ್ಪಡೆ ಮಾಡಿಕೊಂಡು ಸೇವಿಸಬಹುದು. ಬಾಳೆಹಣ್ಣು ಬೇದಿಯ ತೀವ್ರತೆ ಕಡಿಮೆ ಮಾಡುವುದು. ಬೇಗನೆ ಗುಣಮುಖರಾಗಿ ಸಂಪೂರ್ಣ ಜೀರ್ಣಕ್ರಿಯೆ ವ್ಯವಸ್ಥೆಯು ಸುಧಾರಣೆ ಆಗಲು ಸಹಕಾರಿ. 4. ಹಲ್ಲು ಮತ್ತು ವಸಡಿನ ನೋವಿಗೆ ಲವಂಗದ ಎಣ್ಣೆ. ಲವಂಗದ ಎಣ್ಣೆಯನ್ನು ಬಳಸಿಕೊಂಡರೆ ಆಗ ಇದು ಹಲ್ಲು ಮತ್ತು ವಸಡಿನ ನೋವನ್ನು ತುಂಬಾ ಪರಿಣಾಮಕಾರಿ ಆಗಿ ನಿವಾರಿಸುವುದು. ಯುಜೆನಾಲ್ ಅಂಶವು ಇದರಲ್ಲಿದ್ದು ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನೋವು ನಿವಾರಕ ಗುಣ ಹೊಂದಿದೆ. ಲವಂಗದ ಎಣ್ಣೆಯು ನೋವಿರುವ ಭಾಗವನ್ನು ಮರಗಟ್ಟುವಂತೆ ಮಾಡಿ ತಾತ್ಕಾಲಿಕ ಶಮನ ನೀಡುವುದು. ಸರಿಯಾಗಿ ಹಚ್ಚಿಕೊಂಡರೆ ಅದು ನೋವು ಮತ್ತು ಉರಿಯೂತ ಕಡಿಮೆ ಮಾಡುವುದು ಎಂದು ಅಧ್ಯಯನಗಳು ಕೂಡ ಹೇಳಿವೆ. 5. ಸೈನಸಿಟಿಸ್ಗೆ ನೀಲಗಿರಿ ಎಣ್ಣೆ. ಕಟ್ಟಿರುವ ಮೂಗು ಮತ್ತು ಸೈನಸ್ ಸಮಸ್ಯೆಯು ತುಂಬಾ ಸಮಸ್ಯೆಯನ್ನು ಉಂಟು ಮಾಡುವುದು. ಇದಕ್ಕಾಗಿ ನೀಲಗಿರಿ ಎಣ್ಣೆಯ ಸ್ಟೀಮ್ ಬಳಸಿದರೆ ಆಗ ಆರಾಮ ನೀಡುವುದು. ಬಿಸಿ ನೀರಿಗೆ ಕೆಲವು ಹನಿ ನೀಲಗಿರಿ ಎಣ್ಣೆಯನ್ನು ಹಾಕಬೇಕು. ಇದರ ಬಳಿಕ ಕುದಿಸಿ ಅದನ್ನು ಗ್ಯಾಸ್ನಿಂದ ತೆಗೆದು ಅದರ ಹಬೆಯು ಮೂಗಿನೊಳಗೆ ಹೋಗುವಂತೆ ತಲೆಯ ಭಾಗವನ್ನು ಟವೆಲ್ನಿಂದ ಮುಚ್ಚಿಕೊಳ್ಳಬೇಕು. ಇದರಿಂದ ಸೈನಸ್ ಸಮಸ್ಯೆಯು ಸುಲಭವಾಗಿ ನಿವಾರಣೆ ಆಗುವುದು. 6. ಕಣ್ಣಿನ ಒತ್ತಡ ತಗ್ಗಿಸಲು ಸೌತೆಕಾಯಿ. ಕಣ್ಣಿನ ಸುತ್ತಲಿನ ಕಲೆಗಳನ್ನು ನಿವಾರಿಸಲು ಎಲ್ಲರೂ ಸೌತೆಕಾಯಿಯನ್ನು ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವರು. ಆದರೆ ಇದನ್ನು ಕಣ್ಣಿನ ಒತ್ತಡ ಕಡಿಮೆ ಮಾಡಲು ಕೂಡ ಬಳಸಬಹುದು. ಸೌತೆಕಾಯಿಯಲ್ಲಿ ಇರುವ ಆಂಟಿಆಕ್ಸಿಡೆಂಟ್ ಅಂಶವು ಊತ ಮತ್ತು ಕಣ್ಣಿನ ನೋವನ್ನು ಕಡಿಮೆ ಮಾಡುವುದು ಎಂದು ಅಧ್ಯಯನಗಳು ಹೇಳಿವೆ. 1 ತುಂಡು ತಾಜಾ ಸೌತೆಕಾಯಿ ತುಂಡನ್ನು 3 ನಿಮಿಷ ಕಾಲ 2 ಕಣ್ಣಿನಲ್ಲಿ ಇಟ್ಟುಕೊಳ್ಳಿ. 15 ನಿಮಿಷ ಹೀಗೆ ಬಿಟ್ಟರೆ ಅದರಿಂದ ಹೆಚ್ಚಿನ ಲಾಭ ಸಿಗುವುದು. 7. ಗಾಯಕ್ಕೆ ಜೇನುತುಪ್ಪ. ಜೇನುತುಪ್ಪದಲ್ಲಿ ಹಲವಾರು ಔಷಧೀಯ ಗುಣಗಳು ಇವೆ ಎನ್ನುವುದು ತಿಳಿದಿರುವ ವಿಚಾರ. ಜೇನುತುಪ್ಪದಲ್ಲಿ ಆಂಟಿಆಕ್ಸಿಡೆಂಟ್, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಇವೆ. ಇದು ಗಾಯ ಒಣಗಲು ತುಂಬಾ ಪರಿಣಾಮಕಾರಿ ಆಗಿ ಕೆಲಸ ಮಾಡುವುದು. ಸುಟ್ಟಗಾಯ, ಮಧುಮೇಹದ ಅಲ್ಸರ್ ಮತ್ತು ಶಸ್ತ್ರಚಿಕಿತ್ಸೆಯಿಂದಾದ ಗಾಯವನ್ನು ಇದು ನಿವಾರಿಸುವುದು. ಜೇನುತುಪ್ಪದಲ್ಲಿ ಇರುವಂತಹ ಆಮ್ಲೀಯ, ಉತ್ಕರ್ಷಣ ನಿರೋಧಕ ಅಂಶ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಉತ್ಪತ್ತಿಯು ಗಾಯವನ್ನು ಗುಣಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಕೂಡ ಇವೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ.